ಪುರಾತನ ಕಾಲದಿಂದಲೂ ಭಾರತ ರೈತರ ದೇಶ. ಇಂದು ನಮ್ಮ ಭಾರತ ಕೃಷಿ ಉದ್ಯೋಗದಲ್ಲಿ ವಿಶ್ವದ ದಿಗ್ಗಜ ದೇಶಗಳಲ್ಲಿ ಒಂದು. ಚಹಾದ ಉತ್ಪಾದನೆಯಲ್ಲಿ ಮೊದಲನೆಯ ಸ್ಥಾನ. ಗೋಧಿ, ಅಕ್ಕಿ, ಕಬ್ಬು, ಶೇಂಗಾ ಹಾಗೂ ವಿವಿಧ ರೀತಿಯ ತರಕಾರಿಗಳ ಉತ್ಪಾದನೆಯಲ್ಲಿ ದ್ವಿತೀಯ ಸ್ಥಾನ. ಹಣ್ಣುಗಳ ಉತ್ಪಾದನೆಯಲ್ಲಿ ತೃತೀಯ ಸ್ಥಾನ. ಆದರೆ ಇಷ್ಟು ಸಾಕೆ? ಖಂಡಿತ ಸಾಲದು. ಏಕೆಂದರೆ ಉತ್ಪಾದಕತೆಯ ಅಂಕಿಅಂಶಗಳಲ್ಲಿ ಭಾರತ ಇಂದು ಸಹ ಹಿಂದುಳಿದಿದೆ. ಉತ್ಪಾದನೆಯನ್ನು ಹೆಚ್ಚಿಸಿ ಗುಣಮಟ್ಟವನ್ನು ವಿಶ್ವಮಟ್ಟಕ್ಕೆ ತರುವ ವಿವಿಧ ಸಾಧನಗಳು ಭಾರತದ ರೈತನ ಇಂದಿನ ಅವಶ್ಯಕತೆ. ಈ ಪ್ರಯಾಸವನ್ನು ಸುಲಭಗೊಳಿಸಲು ಆಮ್ವೇ ಒಂದು ಹೊಸ ಕ್ರಾಂತಿಗೆ ಬುನಾದಿಯನ್ನು ಹಾಕಿದೆ. ಇದರಿಂದಾಗಿ ಹೊಲ ಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತಿವೆ. ರೈತರ ಜೀವನದಲ್ಲಿ ಸುಖ ಸಮೃದ್ಧಿ ಹರಡಿದೆ. ಹೌದು, ಅತ್ಯಾಧುನಿಕ ಆಪ್ಸಾ 80 ಹಸಿರಿನೊಂದಿಗೆ ಸುಖ ಸಮೃದ್ಧಿ. ಈ ವರ್ಷ ಮನೆಯಲ್ಲಿ ಎಲ್ಲರ ಮುಖದಲ್ಲೂ ಮುಗುಳು ನಗು ಬರೋ ಹಾಗಾಗಿದೆ. ಫಸಲು ತುಂಬಾ ಚೆನ್ನಾಗಿ, ಆದ್ರಿಂದ ಲಾಭ ಹೆಚ್ಚಾಗಿ ಕಲರ್ ಟಿವಿ ತರೋ ಹಾಗಾಗಿದೆ. ಆಪ್ಸಾ 80 80% ನೀರಿನ ತೇವ ಉಳಿಸುವ ಶಕ್ತಿಯನ್ನು ಹೊಂದಿದೆ. ಆಪ್ಸಾ 80ಯ ಬಳಕೆಯಿಂದ ಭೂಮಿಯಲ್ಲಿ ತೇವಾಂಶವನ್ನು ಹಿಡಿದಿಡುವ ಶಕ್ತಿ ಹೆಚ್ಚಾಗಿದೆ. ಕಳೆನಾಶಕ, ಬೂಸುನಾಶಕ, ಕೀಟನಾಶಕಗಳ ಕಾರ್ಯನಿರ್ವಹಣೆ ಸಮೃದ್ಧಿಯಾಗಿ ನಡೆಯುತ್ತದೆ. ಪೌಡರ್ ಮತ್ತು ಎಣ್ಣೆ ಆಧಾರಿತ ಕೀಟನಾಶಕಗಳೊಂದಿಗೆ ಆಪ್ಸಾ 80ಯ ಬಳಕೆ ಸುಲಭ. ಸಿಂಪಡಣೆಯ ಮೆಷಿನ್ಗಳನ್ನು ಸ್ವಚ್ಛವಾಗಿಡಿ. ದುರಸ್ತಿ ನಿರ್ವಹಣೆ ಜಂಜಾಟ ಕಡಿಮೆ. ಅಷ್ಟೇ ಅಲ್ಲ, ಬೆಳೆಯಲ್ಲೂ ಅನೇಕ ಪಟ್ಟು ಹೆಚ್ಚಳ. ಆಪ್ಸಾ 80 ಕೀಟನಾಶಕ ಅಥವಾ ಗೊಬ್ಬರಗಳ ಕಾರ್ಯದಕ್ಷತೆಯನ್ನು ಹೇಗೆ ಹೆಚ್ಚಿಸುತ್ತದೆ ಎಂದು ನೀವು ಯೋಚನೆ ಮಾಡಬಹುದು. ಆಪ್ಸಾ ಒಂದು ಇಂದ್ರಜಾಲವೇ? ಖಂಡಿತ ಇಲ್ಲ. ಇದೇನು ಜಾದೂ ಅಲ್ಲ. ಸರಿ, ಆಪ್ಸಾ 80 ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ. ರೈತ ಹೊಲದಲ್ಲಿ ಕೀಟನಾಶಕ ಅಥವಾ ನೀರು ಚಿಮ್ಮಿಸಿದಾಗ ದ್ರವ ಪದಾರ್ಥ ಫಸಲಿನ ಮೇಲ್ಭಾಗದಲ್ಲಿ ಹನಿಯಾಗಿ ಶೇಖರಣೆಯಾಗುತ್ತದೆ. ಮೇಲ್ಪದರದ ಸರ್ಫೇಸ್ ಟೆನ್ಷನ್ನಿಂದಾಗಿ ನೀರು ಮತ್ತು ಕೀಟನಾಶಕ ಹರಡುವುದಿಲ್ಲ. ಇದರಿಂದಾಗಿ ನೀರು ಮತ್ತು ಕೀಟನಾಶಕದ ಸದುಪಯೋಗ ಆಗುವುದಿಲ್ಲ. ಹಾಗಾಗಿ ರೈತರಿಗೆ ಉತ್ತಮ ಆದಾಯ ಬರುವುದಿಲ್ಲ. ಆದರೆ ಆಪ್ಸಾ 80ಯ ಮೇಲ್ಪದರದ ಒತ್ತಡ ಒಡೆದು ನೀರು ಅಥವಾ ಕೀಟನಾಶಕವನ್ನು ಫಸಲು ಹೀರಿಕೊಳ್ಳಲು ಸಹಾಯಕವಾಗುತ್ತದೆ. ಆಪ್ಸಾ 80 ಶಿಲೀಂಧ್ರನಾಶಕ ಹಾಗೂ ಕೀಟನಾಶಕಗಳ ಕಾರ್ಯಶೀಲತೆಯನ್ನು ಹೆಚ್ಚಿಸಿ ಕಳೆ, ಕೀಟ ಅಥವಾ ರೋಗಗಳಿಂದ ಫಸಲಿಗೆ ಆಗುವ ಹಾನಿಯನ್ನು ಕಡಿಮೆಗೊಳಿಸುತ್ತದೆ. ಇದರ ಸ್ವಾಭಾವಿಕ ಪರಿಣಾಮವೇ ಅಧಿಕ ಬೆಳೆ ಹಾಗೂ ಅಧಿಕ ಲಾಭ. ಅಂದರೆ ಎಲ್ಲ ರೀತಿಯಿಂದಲೂ ಲಾಭವೇ ಲಾಭ. ಈ ಬಾರಿ ಸಾಲದ ಪಾವತಿ ಮಾಡೋದು ಸುಲಭ ಆಯಿತು. ಹೆಚ್ಚು ಬೆಳೆ ಜೊತೆಗೆ ಉತ್ತಮ ಗುಣಮಟ್ಟವೂ ದೊರೆಯಿತು. ಹಾಗಾಗಿ ಬೆಲೆ ಕೂಡ ಚೆನ್ನಾಗಿ ಸಿಕ್ತು. ಆಪ್ಸಾ 80ಯನ್ನು ಬಳಸುವ ವಿಧಾನವು ಬಹಳ ಸುಲಭ. ಬನ್ನಿ, ಮೊದಲು ಕೀಟನಾಶಕ, ಶಿಲೀಂಧ್ರನಾಶಕ, ಕಳೆನಾಶಕ, ಫೋಲಿಯರ್ ಗೊಬ್ಬರದ ಜೊತೆ ಆಪ್ಸಾ 80ಯನ್ನು ಯಾವ ರೀತಿ ಬಳಸಬೇಕು ಎಂಬುದನ್ನು ನೋಡೋಣ. ಮೊದಲು ನೀವು ನಿಮ್ಮ ಸಿಂಪಡಣಾ ಯಂತ್ರದಲ್ಲಿ ನೀರು ತುಂಬಿಕೊಳ್ಳಿ. ಆಮೇಲೆ ಕೀಟನಾಶಕ, ಶಿಲೀಂಧ್ರನಾಶಕ, ಕಳೆನಾಶಕ ಅಥವಾ ದ್ರವ ಗೊಬ್ಬರ ಯಾವುದನ್ನು ಸಿಂಪಡಿಸಬೇಕು ಅದನ್ನು ತಯಾರಕರು ತಿಳಿಸಿದ ಪ್ರಮಾಣದಲ್ಲಿ ಸಿಂಪಡಣೆ ಯಂತ್ರದ ಒಳಗೆ ತುಂಬಿ. ಈ 15 ಲೀಟರ್ ಮಿಶ್ರಣದಲ್ಲಿ 5 ಮಿಲಿಲೀಟರ್ ಅಂದರೆ ಮುಚ್ಚಳದ ಕಾಲಾಂಶದಷ್ಟು ಆಪ್ಸಾ 80 ಸೇರಿಸಿ. ಈಗ ಆಪ್ಸಾ 80 ಮಿಶ್ರಿತ ಸಿಂಪಡಣೆಯನ್ನು ಸಿಂಪಡಿಸಿ. ಕಳೆನಾಶಕದ ಜೊತೆಗೆ ಆಪ್ಸಾ 80ಯ ಬಳಕೆಯ ವಿಧಾನ ಹೀಗಿದೆ. ಆಪ್ಸಾ 80ಯನ್ನು 5 ಮಿಲಿಲೀಟರ್ ಕಳೆನಾಶಕದ ಜೊತೆ ಸೇರಿಸಿ ಸಿಂಪಡಿಸಿ. ಅಂದರೆ ಪ್ರತಿ 15 ಲೀಟರ್ ದ್ರಾವಣದಲ್ಲಿ 1 ಮಿಚ್ಚಳ ಆಪ್ಸಾ 80 ಸೇರಿಸಿದರೆ ಸಾಕು. ನೀರಾವರಿಗೆ ಉಪಯೋಗಿಸಿದಾಗ ಆಪ್ಸಾ 80ಯ ಬಳಕೆಯ ವಿಧಾನ ಸ್ವಲ್ಪ ಭಿನ್ನವಾಗಿದೆ. 1 ಎಕರೆ ಜಮೀನನ್ನು ತೇವಗೊಳಿಸಲು ಕನಿಷ್ಠ ಅಂದರೆ 80 ಲೀಟರ್ ನೀರಿನಲ್ಲಿ 160 ಮಿಲಿಲೀಟರ್ ಆಪ್ಸಾ 80 ಮಿಶ್ರಣ ಮಾಡಬೇಕು. ಒಂದು ವೇಳೆ 1 ಎಕರೆ ಜಮೀನಿನಲ್ಲಿ ನೀರಾವರಿ ಮಾಡಬೇಕಾದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಸಿದರೂ ಆಪ್ಸಾ 80ಯ ಪ್ರಮಾಣ 160 ಮಿಲಿಲೀಟರ್ಗಳು ಮಾತ್ರವೇ ಆಗಿರುತ್ತದೆ. ನೀರಾವರಿಯಲ್ಲಿ ಆಪ್ಸಾ 80ಯ ಬಳಕೆ ಮಾಡುವಾಗ ಗಮನದಲ್ಲಿಡಬೇಕಾದ ಅಂಶ ಏನು ಎಂದರೆ, ನೀರು ಒದಗಿಸುವ 12 ಗಂಟೆಗಳ ಮುನ್ನ ಆಪ್ಸಾ 80 ಮತ್ತು ನೀರಿನ ಮಿಶ್ರಣವನ್ನು ನೇರವಾಗಿ ಜಮೀನಿನ ಮೇಲೆ ಸಿಂಪಡಿಸಬೇಕು. ಇದಕ್ಕಾಗಿ ಒಂದು ವಿಧಾನ ಅಂದರೆ ಸ್ಪ್ರೇ ಟ್ಯಾಂಕ್ನಲ್ಲಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡುವುದು. ಎಲ್ಲಕ್ಕಿಂತ ಮೊದಲು ಸ್ಪ್ರೇ ಟ್ಯಾಂಕ್ನಲ್ಲಿ ನೀರು ತುಂಬಿ. ಹೆಚ್ಚಿನ ಸ್ಪ್ರೇ ಟ್ಯಾಂಕ್ಗಳಲ್ಲಿ 15 ಲೀಟರ್ ಮಿಶ್ರಣ ತುಂಬಬೇಕು. ಉದಾಹರಣೆಗಾಗಿ ನಮ್ಮ ಅಂದಾಜಿನಂತೆ 1 ಎಕರೆ ಜಮೀನಿನಲ್ಲಿ ಆಪ್ಸಾ 80 ಹರಡಲು 180 ಲೀಟರ್ ಎಂದರೆ 12 ಸ್ಪ್ರೇ ಟ್ಯಾಂಕ್ನಷ್ಟು ಆಪ್ಸಾ 80ಯ ಮಿಶ್ರಣದ ಅಗತ್ಯವಿದೆ. ಪ್ರತಿ ಸ್ಪ್ರೇ ಟ್ಯಾಂಕ್ನಲ್ಲಿ 15 ಲೀಟರ್ ನೀರು ತುಂಬಿದ ನಂತರ ಅದರಲ್ಲಿ 160ರ 12 ಅಂಶ ಅಂದರೆ ಸುಮಾರು 13 ಮಿಲಿಲೀಟರ್ ಆಪ್ಸಾ 80ಯನ್ನು ಸೇರಿಸಿ ನೇರವಾಗಿ ಜಮೀನಿನ ಮೇಲೆ ಸ್ಪ್ರೇ ಮಾಡಿ.
ಈಗ ನೀರಾವರಿಗಾಗಿ ನಿಮ್ಮ ಜಮೀನು ಸಿದ್ಧವಾಗಿದೆ. ವಿಶೇಷತೆ ಎಂದರೆ ಒಂದು ಬಾರಿ ಆಪ್ಸಾ 80 ಸಿಂಪಡಣೆ ಮಾಡಿದರೆ ಅದರ ಪ್ರಭಾವ 1 ತಿಂಗಳ ತನಕ ಇರುತ್ತದೆ. ಏಕೆಂದರೆ ಸುಮಾರು 1 ತಿಂಗಳ ತನಕ ಆಪ್ಸಾ 80ಯ ಕಣಗಳು ಭೂಮಿಯ ಮೇಲೆ ಇರುತ್ತವೆ. ಇದು ಜಮೀನಿನಲ್ಲಿ ನೀರು ಚೆನ್ನಾಗಿ ಹರಡುವಂತೆ ಹಾಗೂ ಹೀರುವಂತೆ ಮಾಡುತ್ತದೆ. ಈ ವರ್ಷ ನೀರಿನ ಕೊರತೆ ಇದ್ರೂ ನಮ್ಮ ಫಸಲಿಗೆ ನೀರಿನ ಕೊರತೆ ಅನಿಸಲಿಲ್ಲ. ಯಾಕಂದ್ರೆ ನಾನು ಬಳಸ್ತಿದ್ದೀನಿ ಆಪ್ಸಾ 80. ಈ ಆಪ್ಸಾ 80 ಬಳಕೆಯಿಂದ ಹೊಲದಲ್ಲಿ ತೇವ ಏನಿದೆ ಅದು ಬಹಳ ದಿನಗಳ ತನಕ ಉಳಿಯುತ್ತದೆ. ಬಹಳ ದಿನ ಇರೋದ್ರಿಂದ ಫಸಲು ಚೆನ್ನಾಗಿರ್ತದೆ, ಬೆಲೆ ಕೂಡ ಚೆನ್ನಾಗಿ ಸಿಗ್ತದೆ. ನೋಡಿದ್ರ ಆಪ್ಸಾ 80ಯ ಬಳಕೆ ಎಷ್ಟೊಂದು ಸುಲಭ. ನೆನಪಿಡಿ, ಯಾವಾಗಲೂ ಉತ್ತಮ ಕೀಟನಾಶಕ ಹಾಗೂ ಗೊಬ್ಬರ ಬಳಸಿ. ಸ್ವಲ್ಪ ಹಣ ಉಳಿಸುವ ಆಸೆಯಿಂದ ಜೀವನವಿಡೀ ನಷ್ಟ ತುಂಬುವ ಹಾಗಾಗಬಹುದು. ಏಕೆ? ಈಗಲೂ ಆಪ್ಸಾ 80ಯ ಗುಣಮಟ್ಟದ ಬಗ್ಗೆ ನಿಮಗೆ ನಂಬಿಕೆ ಇಲ್ವೇ? ಸರಿ, ಈಗ ಆಪ್ಸಾ 80ಯ ಪ್ರಭಾವ ಹೇಗಿರುತ್ತದೆ ಎಂದು ಪರಿಚಯಿಸುವ ಸಾಧಾರಣ ಒಂದು ಪ್ರಯೋಗ ನೋಡೋಣ. ಈ ಪ್ರಯೋಗದಲ್ಲಿ ನಿಮಗೆ ಸಣ್ಣ 2 ರಟ್ಟಿನ ತುಂಡುಗಳು, ನೀರಿನಿಂದ ತುಂಬಿದ ಒಂದು ಸ್ಕ್ವೀಸ್ ಬಾಟಲ್, ಆಪ್ಸಾ 80ಯಿಂದ ತುಂಬಿದ ಒಂದು ಸ್ಕ್ವೀಸ್ ಬಾಟಲ್ ಬೇಕು. 2 ಕಾರ್ಡ್ಬೋರ್ಡ್ ಶೀಟ್ಗಳಲ್ಲಿ 2 ಹನಿ ನೀರು ಹಾಕಿ. ನೋಡಿದ್ರ, ಮೇಲ್ಪದರದ ಒತ್ತಡದಿಂದಾಗಿ ನೀರು ಮೇಲ್ಪದರದಲ್ಲಿ ಉಳಿದಿದೆ. ಈಗ ನೀವು ಆಪ್ಸಾ 80 ಇರುವ ಸ್ಕ್ವೀಸ್ ಬಾಟ್ಲಿಂದ ಈ 2 ರಟ್ಟಿನಲ್ಲಿ ಒಂದರ ಮೇಲೆ ಒಂದು ಹನಿ ಆಪ್ಸಾ 80 ಹಾಕಿ. ಆಮೇಲೆ ನೋಡಿ ಏನಾಗುತ್ತದೆ ಎಂದು. ನೋಡಿದ್ರ, ಆಪ್ಸಾ 80 ನೀರನ್ನು ಮೇಲ್ಪದರದಲ್ಲಿ ಹರಡಿದೆ. ಈಗ 4-5 ನಿಮಿಷಗಳ ನಂತರ 2 ಕಾರ್ಡ್ಬೋರ್ಡ್ ಶೀಟ್ಗಳಲ್ಲಿ ಮತ್ತೆ ಪರೀಕ್ಷಣೆ ನಡೆಸಿ. ಆಪ್ಸಾ 80 ಸಿಂಪಡಿಸಿರುವ ಕಾರ್ಡ್ಬೋರ್ಡ್ ನೀರನ್ನು ಸಂಪೂರ್ಣವಾಗಿ ಹೀರಿಕೊಂಡದ್ದನ್ನು ನೀವು ನೋಡಬಹುದು. ಈಗ ಇನ್ನೊಂದು ಕಾರ್ಡ್ಬೋರ್ಡ್ ಅನ್ನು ಎತ್ಕೊಳ್ಳಿ. ನೋಡಿದ್ರ, 5 ನಿಮಿಷದ ನಂತರವೂ ಮೇಲ್ಮೈಯಲ್ಲಿ ನೀರು ಹಾಗೆ ನಿಂತಿದೆ. ಈಗ ಆಪ್ಸಾ 80ಯಿಂದ ಪ್ರಭಾವಿತ ಕಾರ್ಡ್ಬೋರ್ಡ್ ಅನ್ನು ಕತ್ತರಿಸಿ. ನೀರು ಕಾರ್ಡ್ಬೋರ್ಡಿನ ಒಳತನಕ ತಲುಪಿದೆ. ಅಂದರೆ ಆಪ್ಸಾ 80 ಪ್ರಭಾವ ಕೇವಲ ಮೇಲ್ಮೈಗೆ ಮಾತ್ರ ಸೀಮಿತವಲ್ಲ. ಇದರಿಂದ ಸ್ಪಷ್ಟವಾಗುವುದೆಂದರೆ ಆಪ್ಸಾ 80ಯಿಂದ ನೀರು ಮತ್ತು ಇತರ ದ್ರವ ಪದಾರ್ಥಗಳು ಹರಡಲು ಹಾಗೂ ಹೀರುವಂತೆ ಮಾಡಲು ಹೆಚ್ಚು ಸಹಾಯ ಸಿಗುತ್ತದೆ. ಅಂದರೆ ಕಳೆನಾಶಕ, ಶಿಲೀಂಧ್ರನಾಶಕ ಹಾಗೂ ಕೀಟನಾಶಕದ ಪರಿಣಾಮ ಚೆನ್ನಾಗಿರುತ್ತದೆ. ರೈತರಿಗೆ ಲಾಭವೂ ಹೆಚ್ಚಾಗುತ್ತದೆ. ಇದೆಲ್ಲ ಆಪ್ಸಾ 80ಯ ಮೂಲಕ. ಅದಕ್ಕಾಗಿ ವಿಶ್ವದಾದ್ಯಂತ ರೈತರು ಆಪ್ಸಾ 80ಯ ಗುಣಗಾನ ಮಾಡುತ್ತಾರೆ. ಆಪ್ಸಾ 80ಯನ್ನು ಗೋಧಿ, ಭತ್ತ, ಹತ್ತಿ, ಕಬ್ಬು, ಹಣ್ಣು, ತರಕಾರಿ, ಮೆಣಸು ಹಾಗೂ ಇತರ ಅನೇಕ ಬೆಳೆಗಳ ಬೇಸಾಯದಲ್ಲಿ ಬಳಸಬಹುದು. ಇದರಿಂದ ಭಾರತದ ರೈತರಿಗೆ ಲಾಭವೇ ಲಾಭವಾಗುತ್ತದೆ. ಬನ್ನಿ, ಆಪ್ಸಾ 80ಯ ಅಪೂರ್ವ ಕೆಲಸದ ವಾಸ್ತವಿಕ ಕಾರಣಗಳೇನು ಎಂಬುದನ್ನು ತಿಳಿಯೋಣ. ಆಮ್ವೇಯ ಅತ್ಯಾಧುನಿಕ ಸಂಶೋಧನಾಲಯವು ರೈತರ ನಿಜವಾದ ಅಗತ್ಯ ಅವಶ್ಯಕತೆಗಳನ್ನು ಅರಿತು ಆಪ್ಸಾ 80ಯನ್ನು ತಯಾರಿಸಿದೆ. ವಿಶ್ವದ ಎಲ್ಲೆಡೆ ರೈತರು ಆಪ್ಸಾದ ಗುಣಗಾನ ಮಾಡುತ್ತಾರೆ. ಮಾತ್ರವಲ್ಲ, 69 ವಿಶ್ವವಿದ್ಯಾಲಯಗಳು ಹಾಗೂ ಇತರ ಪರೀಕ್ಷಣಾ ಸಂಸ್ಥೆಗಳು ಆಪ್ಸಾದ 80ಯ ಪರಿಣಾಮವನ್ನು ಪರಿಶೀಲಿಸಿ ಶ್ಲಾಘಿಸಿದ್ದಾರೆ. ಆಪ್ಸಾ 80 ಬಳಕೆಯಿಂದ ನನಗೆ ಉತ್ತಮ ಬೆಳೆ ಪಡೆಯಲು ಸಾಧ್ಯವಾಯಿತು. ಕೀಟನಾಶಕ್ಕಾಗಿ ತಗಲುವ ಖರ್ಚು ಕಡಿಮೆ ಆಯಿತು. ಎಲ್ಲ ರೀತಿಯಿಂದಲೂ ನನಗೆ ಲಾಭವೇ ಲಾಭ. ಅಷ್ಟೇ ಅಲ್ಲ, ಭಾರತದ ಸುಪ್ರಸಿದ್ಧ ಇನ್ಸ್ಟಿಟ್ಯೂಟ್ ಆಫ್ ಪೆಸ್ಟಿಸೈಡ್ ಫಾರ್ಮೇಷನ್ ಟೆಕ್ನಾಲಜಿಯು ಆಪ್ಸಾ 80ಯ ಪ್ರಭಾವವನ್ನು ಪುಷ್ಟೀಕರಿಸಿದೆ. IPFTಯ ಸಫಲ ಪರೀಕ್ಷಣೆಯಲ್ಲಿ ಆಪ್ಸಾ 80ಯಿಂದ ಕಬ್ಬು ಮತ್ತು ಹತ್ತಿಯ ಬೆಳೆಯಲ್ಲಿ ಹೆಚ್ಚಳ ಕಂಡುಬಂದಿದೆ. ಇನ್ನೊಂದೆಡೆ ಉಪಾಸಿ ಆಪ್ಸಾ 80ಯನ್ನು ಚಹಾದ ಬೆಳೆಯಲು ಲಾಭದಾಯಕವಾಗಿದೆ ಎಂದು ಹೇಳಿದೆ. ಈ ರೀತಿ CFTRI ಕೂಡ ತಂಬಾಕುವಿನಲ್ಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಸಂಸ್ಥೆಯು ದಾಳಿಂಬೆ, ದ್ರಾಕ್ಷೆ ಹಾಗೂ ಮಾವಿನ ಬೆಳೆಯಲು ಸಹ ಆಪ್ಸಾ 80ಯ ಪರೀಕ್ಷಣೆ ನಡೆಸಿ ಪ್ರತಿ ಬಾರಿಯೂ ಮೊದಲಿಗಿಂತ ಉತ್ತಮ ಪರಿಣಾಮ ಪಡೆದಿದೆ. ಈ ಪರೀಕ್ಷೆಗಳ ಫಲಿತಾಂಶದ ಮೇಲೆ ಗಮನ ಹರಿಸೋಣ ಬನ್ನಿ. ಮಾವಿನಕಾಯಿ ಮೇಲೆ ಬರುವ ಮ್ಯಾಂಗೋ ಹಾಪರ್ ಕೀಟಗಳನ್ನು ನಿಯಂತ್ರಿಸುವುದಕ್ಕಾಗಿ ಕಾರ್ಬರಿಲ್ ಜೊತೆ ಆಪ್ಸಾ 80ಯ ಪರೀಕ್ಷಣೆಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ನಲ್ಲಿ ಮಾಡಲಾಗಿದೆ. ಮೊದಲು ಕೀಟಗಳ ಮೇಲೆ ನಿಯಂತ್ರಣ ತರಲು ಕಾರ್ಬರಿಲ್ ಕೀಟನಾಶಕ ಬಳಸಿದಾಗ 28 ದಿನಗಳ ನಂತರ 15% ನಿಯಂತ್ರಣ ಸಿಕ್ಕಿತಷ್ಟೇ. ಆದರೆ ಕಾರ್ಬರಿಲ್ ಜೊತೆ ಆಪ್ಸಾವನ್ನು ಸೇರಿಸಿ ಸ್ಪ್ರೇ ಮಾಡಿದಾಗ 28 ದಿನಗಳ ನಂತರ 84% ನಿಯಂತ್ರಣ ಕಂಡುಬಂದಿತ್ತು. ದಾಳಿಂಬೆ ಮೇಲೆ ಆಲ್ಫರ್ಡ್ ನಿಯಂತ್ರಣಕ್ಕಾಗಿ ಎಲ್ ಸೈಲೋತ್ರಿನ್ ಜೊತೆ ಆಪ್ಸಾ 80ಯ ಪರೀಕ್ಷಣೆಯನ್ನು ಸಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಮಾಡಿದೆ. ಅಫೀದ್ ಕೀಟಗಳ ಮೇಲೆ ನಿಯಂತ್ರಣಕ್ಕಾಗಿ ಕೇವಲ ಎಲ್ ಸೈಲೋತ್ರಿನ್ ಅನ್ನು ಬಳಸಿದಾಗ 14 ದಿನಗಳ ನಂತರ ಕೀಟಗಳ ಮೇಲೆ ನಿಯಂತ್ರಣ 96% ಆಗಿತ್ತು. ಆಪ್ಸಾ 80ರ ಜೊತೆ ಎಲ್ ಸೈಲೋತ್ರಿನ್ ಬಳಸಿದಾಗ 14 ದಿನಗಳಲ್ಲಿ ಈ ನಿಯಂತ್ರಣ 100% ಆಗಿತ್ತು. ಅಷ್ಟೇ ಅಲ್ಲ, ಸ್ಪ್ರೇ ಮಾಡಿದ 1, 3 ಮತ್ತು 7 ದಿನಗಳ ನಂತರ ಕೇವಲ ಎಲ್ ಸೈಲೋತ್ರಿನ್ಗೆ ಹೋಲಿಸಿದರೆ ಆಪ್ಸಾ 80 ಮತ್ತು ಎಲ್ ಸೈಲೋತ್ರಿನ್ನ ಮಿಶ್ರಣದಿಂದ ಕೀಟದ ನಿಯಂತ್ರಣ ಚೆನ್ನಾಗಿದೆ.
ಅದೇ ರೀತಿ ದ್ರಾಕ್ಷಿಯ ವಿರುದ್ಧ ಎಸ್ ಡೋಸಿಲಿಸ್ ವಿರುದ್ಧ ಎಸಿಪೇಟ್ನ ಜೊತೆ ಆಪ್ಸಾ 80ಯ ಪರೀಕ್ಷಣೆಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಲ್ಲಿ ಮಾಡಲಾಗಿದೆ. ಕೀಟಗಳ ಮೇಲೆ ನಿಯಂತ್ರಣಕ್ಕಾಗಿ ಎಸಿಪೇಟ್ ಸ್ಪ್ರೇ ಮಾಡಿದಾಗ ನಿಯಂತ್ರಣ 55% ಇತ್ತು. ಅದೇ ಆಪ್ಸಾ 80ಯ ಜೊತೆ ಎಸಿಪೇಟ್ನ ಮಿಶ್ರಣವನ್ನು ಸ್ಪ್ರೇ ಮಾಡಿದಾಗ ನಿಯಂತ್ರಣ 82% ಆಗಿತ್ತು. ಅಂದರೆ ಆಪ್ಸಾ 80ಯಿಂದಾಗಿ ನಿಯಂತ್ರಣದಲ್ಲಿ 27% ವೃದ್ಧಿಯಾಗಿದೆ. ತಂಬಾಕಿನ ಫಸಲಿನಲ್ಲಿ ಆಪ್ಸಾ 80ಯನ್ನು ಇಮಿಡಾಕ್ಲೋಪ್ರಿಡ್ ಕೀಟನಾಶಕದ ಜೊತೆ ಅಫೀದಿನ ವಿರುದ್ಧ ಬಳಸಿದಾಗ ಕೀಟಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಕಂಡುಬಂದ ಕಾರಣ ಗ್ರೀನ್ ಲೀಫ್ನ ಬೆಳೆಯಲ್ಲಿ ಪ್ರತಿ ಹೆಕ್ಟೇರ್ನಲ್ಲಿ 206 ಕಿಲೋಗ್ರಾಂ, ಕ್ಯೂರ್ಡ್ ಲೀಫ್ನಲ್ಲಿ 79 ಕಿಲೋಗ್ರಾಂ ಹಾಗೂ ಬ್ರೈಟ್ ಲೀಫ್ನ ಬೆಳೆಯಲ್ಲಿ ಪ್ರತಿ ಹೆಕ್ಟೇರ್ನಲ್ಲಿ 21 ಕಿಲೋಗ್ರಾಂ ಹೆಚ್ಚಳ ಸಿಕ್ಕಿದೆ. ಕಬ್ಬಿನ ಹೊಲದಲ್ಲಿ ಶೂಟ್ ಬೋರರ್ ಕೀಟವನ್ನು ನಿಯಂತ್ರಿಸಲು ಮೈಲಿಥಿಯೋನ್ ಜೊತೆ ಆಪ್ಸಾ 80ಯ ಪ್ರಯೋಗ ಮಾಡಿ ನೋಡಿದಾಗ ಬೆಳೆಯಲ್ಲಿ 8.7 ವೃದ್ಧಿಯಾಗಿರುವುದು ಕಂಡುಬಂದಿದೆ. ಇಂಡೋಸಲ್ಫೋನ್ ಜೊತೆ ಆಪ್ಸಾ 80ಯ ಪ್ರಯೋಗ ಮಾಡಿದಾಗ ಬೆಳೆಯಲ್ಲಿ 5.4 ಹೆಚ್ಚಳವಾಗಿದೆ ಹಾಗೂ ಕ್ಲೋರೋಫೈರಿಪಾಸ್ ಜೊತೆ ಆಪ್ಸಾ 80ಯ ಬಳಕೆ ಮಾಡಿದಾಗ ಬೆಳೆಯಲ್ಲಿ 8% ಹೆಚ್ಚಳ ಕಂಡುಬಂದಿದೆ. ಹತ್ತಿಯ ಬೇಸಾಯದಲ್ಲಿ ಬಾಲ್ವಮ್ಸ್ ಅನ್ನು ನಿಯಂತ್ರಿಸುವುದಕ್ಕಾಗಿ ಆಲ್ಫಾ ಮೆಥ್ರಿನ್ ಜೊತೆ ಆಪ್ಸಾ 80ಯನ್ನು ಬಳಸಿ ನೋಡಿದಾಗ ಬೆಳೆಯಲ್ಲಿ 19.2% ವೃದ್ಧಿಯಾಗಿರುವುದು ಕಂಡುಬಂದಿದೆ. ಪ್ರೊಫಿನೋಫಾಸ್ನ ಜೊತೆ ಆಪ್ಸಾ 80ಯನ್ನು ಪ್ರಯೋಗಿಸಿದಾಗ ಬೆಳೆಯಲ್ಲಿ 11.1% ವೃದ್ಧಿ ಕಂಡುಬಂದಿದೆ. ಎಂಡೋಸಲ್ಫೈನ್ ಜೊತೆ ಆಪ್ಸಾ 80ಯನ್ನು ಬಳಸಿ ನೋಡಿದಾಗ ಬೆಳೆಯಲ್ಲಿ 19.2% ವೃದ್ಧಿ ಕಂಡುಬಂದಿದೆ. ಕ್ಲೋರ್ಫೈರಿಪಾಸ್ ಜೊತೆ ಆಪ್ಸಾ 80ಯನ್ನು ಪ್ರಯೋಗಿಸಿದ್ದರಿಂದ ಬೆಳೆಯಲ್ಲಿ 17.1% ವೃದ್ಧಿ ಕಂಡುಬಂದಿದೆ. ಹತ್ತಿಯ ಬೆಳೆಯಲ್ಲಿ ಸಕ್ಕಿಂಗ್ ಇನ್ಸೆಕ್ಟ್ ಅನ್ನು ನಿಯಂತ್ರಿಸಲು ಮೋನೋಕ್ರೋಟೋಫಾಸ್ನ ಜೊತೆ ಆಪ್ಸಾ 80ಯನ್ನು ಬಳಸಿದಾಗ ಬೆಳೆಯಲ್ಲಿ 7.1% ವೃದ್ಧಿ ಕಂಡುಬಂತು. ಆದರೆ ಇಮಿಡೋಕ್ಲೋಪ್ರಿಡ್ ಜೊತೆ ಆಪ್ಸಾ 80ಯನ್ನು ಪ್ರಯೋಗಿಸಿದಾಗ ಬೆಳೆಯಲ್ಲಿ 18.4% ವೃದ್ಧಿಯಾಗಿದೆ. ಬೇರೆ ಬೇರೆ ಫಸಲುಗಳಿಗೆ ಬೇರೆ ಬೇರೆ ಮಣ್ಣಿನಲ್ಲಿ ಆಪ್ಸಾ 80ಯನ್ನು ಬಳಸಿದ್ದನ್ನ ನೋಡಿದ್ರ ಪ್ರತಿ ಬಾರಿಯೂ ಕೀಟಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಕ್ಕಿದೆ, ಹೆಚ್ಚಿನ ಇಳುವರಿ ಸಿಕ್ಕಿದೆ, ಉತ್ತಮ ಫಸಲು ದೊರಕಿದೆ. ಈ ಪರಿಣಾಮಗಳನ್ನು ಆರ್ಥಿಕ ಪ್ರಗತಿಯ ಅಂಕಿಅಂಶಗಳ ರೂಪದಲ್ಲಿ ನೋಡಿದರೆ ಅದು ಎಷ್ಟಾಗುತ್ತದೆ ಎಂದು ನಾವೀಗ ನೋಡೋಣ. ಉದಾಹರಣೆಗಾಗಿ ಕಬ್ಬಿನಲ್ಲಿ ಕೇವಲ ಮೆಲಥಿನ್ನೊಂದಿಗೆ ಆಪ್ಸಾ 80 ಬಳಕೆ ಮಾಡಿದಾಗ ಉತ್ಪಾದಕತೆ ಪ್ರತಿ ಹೆಕ್ಟೇರಿಗೆ 644 ಕ್ವಿಂಟಲ್ ಇತ್ತು. ಆಪ್ಸಾ 80 ಬಳಕೆ ಮಾಡದಿದ್ದಾಗ ಉತ್ಪಾದಕತೆ ಹೆಕ್ಟೇರಿಗೆ ಕೇವಲ 592 ಹೆಕ್ಟೇರ್ ಇತ್ತು. ಅಂದರೆ ಪ್ರತಿ ಹೆಕ್ಟೇರಿಗೆ 52 ಕ್ವಿಂಟಲ್ ಹೆಚ್ಚಳ. 52 ಕ್ವಿಂಟಲ್ ಕಬ್ಬಿನ ಭಾರತ ಸರ್ಕಾರದ ಕನಿಷ್ಠ ಖರೀದಿ ಬೆಲೆ 3,224 ರೂಪಾಯಿಗಳು. ಅಂದರೆ ಆದಾಯದಲ್ಲಿ ಪ್ರತಿ ಹೆಕ್ಟೇರಿಗೆ 3,224 ರೂಪಾಯಿಗಳ ಹೆಚ್ಚಳ. ಈ ಹೆಚ್ಚಿನ ಆದಾಯಕ್ಕಾಗಿ ಆಪ್ಸಾ 80 ಮೇಲೆ ಮಾಡಬೇಕಾದ ಖರ್ಚು ಎಷ್ಟು ಎಂಬುದನ್ನು ನೋಡೋಣ. 1 ಎಕರೆ ಜಮೀನಿನಲ್ಲಿ 180 ಲೀಟರ್ ಕೀಟನಾಶಕ ದ್ರವದ ಬಳಕೆಯಾಗುತ್ತದೆ. ಅಂದರೆ 1 ಹೆಕ್ಟೇರಿಗೆ 445 ಲೀಟರ್ ಮಿಶ್ರಣ ಬೇಕು. ಪ್ರತಿ 15 ಲೀಟರ್ ಮಿಶ್ರಣಕ್ಕೆ 5 ಮಿಲಿಲೀಟರ್ ಲೆಕ್ಕದಲ್ಲಿ 1 ಹೆಕ್ಟೇರ್ ಜಮೀನಿನಲ್ಲಿ 1 ಬಾರಿ ಸಿಂಪಡಣೆ ಮಾಡಲು 148 ಮಿಲಿಲೀಟರ್ ಆಪ್ಸಾ 80 ಬಳಕೆ ಆಗುತ್ತದೆ. 2 ಬಾರಿ ನಾವು ಸಿಂಪಡಣೆ ಮಾಡುತ್ತೇವೆ. ಪ್ರತಿ ಹೆಕ್ಟೇರ್ಗೆ 296 ಮಿಲಿಲೀಟರ್ ಆಪ್ಸಾ 80 ಬಳಕೆಯಾಗುತ್ತದೆ. 296 ಮಿಲಿಲೀಟರ್ ಆಪ್ಸಾ 80 ಬೆಲೆ 170 ರೂಪಾಯಿ. ಅಂದರೆ ಕೇವಲ 170 ರೂಪಾಯಿ ಖರ್ಚು ಮಾಡಿ 3,224 ರೂಪಾಯಿಗಳ ಹೆಚ್ಚುವರಿ ಹಣ ಸಿಗುತ್ತದೆ. ಅಂದರೆ 1 ರೂಪಾಯಿ ಖರ್ಚಿನಲ್ಲಿ 19 ರೂಪಾಯಿ ಆದಾಯ. ಹೇಗಿದೆ? ಲಾಭವೇ ಲಾಭ ಅಲ್ವೇ? ಇದೇ ರೀತಿ ಯಾವುದೇ ಬೆಳೆಯಾದರೂ ಸರಿ, ಕಬ್ಬು, ಹತ್ತಿ, ತಂಬಾಕು ಯಾವುದಾದರೂ ಸರಿ, ಆಪ್ಸಾ 80ಯನ್ನು ಕೀಟನಾಶಕಗಳೊಂದಿಗೆ ಪರೀಕ್ಷಣೆ ಮಾಡಿ ನೋಡಲಾಗಿದೆ. ಆಪ್ಸಾ 80ಗೆ ಖರ್ಚು ಮಾಡಿದ ಪ್ರತಿ ರೂಪಾಯಿಯಿಂದ ನಿಮ್ಮ ಆದಾಯ 12ರಿಂದ 61 ರೂಪಾಯಿಗಳವರೆಗೆ ಹೆಚ್ಚಿದೆ. ಅದಕ್ಕೆ ನಾವನ್ನೋದು ಆಪ್ಸಾ 80 ಹಸಿರಿನೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ತರುತ್ತದೆ. ಏಕೆಂದರೆ ಆಪ್ಸಾ 80ಯ ಹಿಂದೆ ಪ್ರತಿಷ್ಠಿತ ಆಮ್ವೆ ಹೆಸರಿದೆ. ಇದರಿಂದ ನಿಮಗೆ ಸದಾ ಲಾಭದಾಯಕ ಫಲಿತಾಂಶಗಳೇ ಸಿಗುತ್ತವೆ. ಆಪ್ಸಾ 80 ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಆಮ್ವೆ ಡಿಸ್ಟ್ರಿಬ್ಯೂಟರ್ ಅನ್ನು ಸಂಪರ್ಕಿಸಿ. ಸರಿ, ಮತ್ತೆ ವಿಳಂಬ ಏಕೆ? ನೀವು ಸಹ ಆಪ್ಸಾ 80ಯ ಪ್ರಯೋಜನ ಪಡೆಯಿರಿ, ಜೀವನವನ್ನು ಸಮೃದ್ಧಗೊಳಿಸಿ. सोना उगले उगले हीरे मोती, मेरे देश की धरती, मेरे देश की धरती।